गहने नहीं खरीदेंगे, सोना नहीं खरीदेंगे, ಸಮಸ್ಯೆ ಆಗದಂತ ತಡೆಯಕ್ಕೋಸ್ಕರ ಇದು ಮಾಡಿರೋದು. तो कम से कम 1 साल के लिए हमें विदेशों में जाने की बातों को टालना चाहिए। ಒಂದೇ ಸತಿ ಯಾತ್ರ ಬೀಳೋದು ಬೇಡ. पेट्रोल डीजल का संयम से इस्तेमाल करना, ಮಿತ ಬಳಕೆ ಮಾಡೋದು ನಮಗೂ ಒಳ್ಳೇದೇ, ದೇಶಕ್ಕೂ ಒಳ್ಳೇದು. ಮೋದಿ ತಾನೆಷ್ಟು ಪವರ್ಫುಲ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಚಿನ್ನ ಬೆಳ್ಳಿ ಕಡಿಮೆ ಕೊಳ್ಳಿ, ಹಾಗೇನೆ ವಿದೇಶ ಪ್ರವಾಸಕ್ಕೆ ಬ್ರೇಕ್ ಹಾಕಿ ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ, ಹಾಗೆ ಪೆಟ್ರೋಲ್ ಡೀಸೆಲ್ ಉಳಿತಾಯ ಮಾಡಿ, ಎಲ್ಲವನ್ನು ಕೂಡ ಮಿತ ಬಳಕೆ ಮಾಡಿ ಅಂತ ಹೇಳಿದ್ದ ಮೋದಿ ಮಾತಿಗೆ ತೀವ್ರ ವಿರೋಧ ವ್ಯಕ್ತ ಆಗಿತ್ತು. ದೇಶಾದ್ಯಂತ ಚರ್ಚೆಗಳು ಕೂಡ ಆಗಿತ್ತು. ಇಷ್ಟಕ್ಕೂ ಚಿನ್ನ ದುಡ್ಡಿನ ವಿಚಾರ ಬಂದ್ರೆ ಜನ ದೇವ್ರ ಮಾತನ್ನೇ ಕೇಳಲ್ಲ ರೀ, ದುರಾಸೆ ನಮ್ ಜನರಿಗೆ ಅಂತದ್ರಲ್ಲಿ ಮೋದಿ ಮಾತನ್ನ ಕೇಳ್ತಾರ? ಈ ತರ ಆಡ್ಕೊಂಡು ನಕ್ಕಿದ್ದವರಿಗೆ ಮೋದಿ ತಾನೆಷ್ಟು ಪವರ್ಫುಲ್ ಅನ್ನೋದನ್ನ ತೋರಿಸಿದ್ದಾರೆ. ಈಗ ಬರ್ತಾ ಇದೆ ಮಾಹಿತಿ, ಬೆಂಗಳೂರಿನಲ್ಲಿ ಚಿನ್ನದ ಖರೀದಿ 40% ಕುಸಿತ ಕಂಡಿದೆ. ಆಭರಣ ಕ್ಷೇತ್ರದ ಉಳಿವಿಗಾಗಿ ತಯಾರಕರಿಂದ ಸರ್ಕಾರಕ್ಕೆ ಮನವಿ ಹೋಗ್ತಾ ಇದೆ. ಇದು ನಮಗೆ ನಮ್ಮ ಜೀವನಕ್ಕೆ ತೊಂದರೆಯಾಗುತ್ತೆ. ಮೋದಿ ಮನವಿಯಂತೆ ಜನ ಚಿನ್ನದ ಖರೀದಿಯನ್ನ ಕಡಿಮೆ ಮಾಡಿದ್ದಾರೆ. ಚಿನ್ನ ಬೆಳ್ಳಿ ಮಾರಾಟ 40% ಕುಸಿದಿದೆ. ಚಿನ್ನ ಬೆಳ್ಳಿ ಅಂಗಡಿಗಳು ಗ್ರಾಹಕರಿಲ್ಲದೆ ಬಿಕೋ ಅಂತ ಇದಾವೆ. ಮದುವೆ, ನಾಮಕರಣ ಸೇರಿ ಅನಿವಾರ್ಯ ಕಾರ್ಯಕ್ರಮಗಳಿಗಷ್ಟೇ ತಾಳಿ, ಬೊಟ್ಟು, ಉಂಗುರಗಳನ್ನ, ಅಗತ್ಯ ಚಿನ್ನಾಭರಣಗಳನ್ನ ಜನ ಖರೀದಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ಮಧ್ಯಮ ವರ್ಗ ಏನಿದೆ ಅದು ಸ್ಪಂದಿಸಿದೆ. ಯಾವ ಮಧ್ಯಮ ವರ್ಗವನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇತ್ತೋ, ಇವ್ರು ನಮ್ಮ ವೋಟ್ ಬ್ಯಾಂಕ್ ಅಂತ, ಅವರು ಮೋದಿ ಮಾತನ್ನು ಕೇಳ್ತಾರೆ ಅಂತ ಪ್ರೂವ್ ಆಯ್ತು. ಶ್ರೀಮಂತರಿಗೆ ಚಿನ್ನ ಬೇಕಾಗಿರಲ್ಲ, ಬೇಕಾದಷ್ಟನ್ನು ಅವ್ರು ಆಲ್ರೆಡಿ ತಗೊಂಡಿರ್ತಾರೆ. ಇನ್ನೊಂದ್ ಕಡೆ ಬಡವರಿಗೆ ಚಿನ್ನ ತಗೊಳ್ಳುವಂತ ಸಾಮರ್ಥ್ಯ ಇರಲ್ಲ. ಆದ್ರೆ ಈ ಮಧ್ಯಮ ವರ್ಗ ಚಿನ್ನ ಖರೀದಿ ಮಾಡುತ್ತೆ ನೋಡಿ, ಅದು ಈಗ ಸೈಲೆಂಟ್ ಆಗಿದೆ ಅಂತ ಹೇಳಿದ್ರೆ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರು ಬೆಚ್ಚ ಬಿದ್ದಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇಂಧನ ಖರೀದಿ ಕೂಡ ಇಳಿಕೆಯಾಗಿದೆ. ಬಂಕ್ಗಳಲ್ಲಿ ಪ್ರತಿದಿನ 150ರಿಂದ 250 ಲೀಟರ್ ಇಂಧನ ಮಾರಾಟ ಕಡಿಮೆ ಆಗಿದೆ ಅನ್ನುವಂತ ಮಾಹಿತಿಯನ್ನ ಬಂಕ್ ಮಾಲೀಕರುಗಳು ಕೊಡ್ತಾ ಇದ್ದಾರೆ. ಅದರಲ್ಲೂ ಚಿನ್ನ ಬೆಳ್ಳಿ ಆಭರಣವನ್ನೇ ನಂಬಿಕೊಂಡು ಬದುಕಿರುವಂತ 12,000ಕ್ಕೂ ಅಧಿಕ ಚಿನ್ನಾಭರಣ ವರ್ತಕರು ಅವರ ಉದ್ಯೋಗ ಕಳೆದುಕೊಳ್ಳುವಂತ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ಮೋದಿ ಮಾತು ಇವತ್ತಿಗೂ ಪವರ್ಫುಲ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಚಿನ್ನ ಬೆಳ್ಳಿ ಖರೀದಿಯ ಕುಸಿತ ಕಾಣ್ತಾ ಇದೆ. ಜನಕ್ಕೆ ಒಳ್ಳೇದಾಗ್ಲಿ ಅಂತಾನೆ, ಮುಂದಕ್ಕೆ ಒಳ್ಳೇದಾಗ್ಲಿ ಅಂತ. ಯಾಕೆಂದ್ರೆ ಸೇವಿಂಗ್ಸ್ ಅಂದ್ರೆ ನ್ಯಾಷನಲ್ ಲೆವೆಲಲ್ಲಿ ಥಿಂಕಿಂಗ್ ಇಲ್ಲದೆ ಏನು ಹೇಳಲ್ಲ, ಸುಮ್ಮನೆ ಅನ್ನೆಸರಿಯಾಗಿ ಆ ಥರ ಹೇಳಲ್ಲ. ಅದು ಮಾಡೋದು ನಮ್ಗೆ ಒಳ್ಳೇದಕ್ಕೇನೆ. ನಾವು ಸ್ವಲ್ಪ ಅದಕ್ಕೆ ಕೋಆಪ್ರೇಟ್ ಮಾಡಬೇಕಾದ್ರೆ ಇಲ್ಲ, ಸಮಸ್ಯೆ ಆಗದಂತ ತಡೆಯೋಕ್ಕೋಸ್ಕರ ಇದನ್ನು ಮಾಡ್ತಿರೋದು. ಮುಂದೆ ಆಗೋ ಸಮಸ್ಯೆನ ತಡೆಯೋಕ್ಕೆ ಈ ಮೆಷರ್ಸ್ ತೊಗೊಂಡ್ರೆ ಮುಂದೆ ಒಳ್ಳೇದಾಗುತ್ತೆ, ಹೆಲ್ಪ್ ಆಗುತ್ತೆ, ಜನಕ್ಕೆ ಹೆಲ್ಪ್ ಆಗುತ್ತೆ. ಒಂದೇ ಸತಿ ಯಾತ್ರ ಬೀಳೋದು ಬೇಡ, ಅದನ್ನು ಸ್ಲೋ ಆಗಿ ಮ್ಯಾನೇಜ್ ಮಾಡ್ಬೋದು. ಇದೆಲ್ಲ ಥಿಂಕಿಂಗ್ ಒಳ್ಳೇದೇನೆ. ಬಟ್ ನಾವು ಆದಷ್ಟು ಮಿತ ಬಳಕೆ ಮಾಡೋದು ನಮಗೂ ಒಳ್ಳೇದೇ, ದೇಶಕ್ಕೂ ಒಳ್ಳೇದು.